KR ಸರ್ಕಲ್ನಲ್ಲಿ ನಡೆದಂತಹ ಅಪಘಾತ ಈಗ ಕೇವಲ ನೋವಿನ ಪ್ರಯಾಣ ಆಗಿದೆ. ಅದೃಷ್ಟವಶಾತ್ ಅದು ಸಾವಿನ ಪ್ರಯಾಣ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ಎಚ್ಚರ ತಪ್ಪಿದ್ದಿದ್ರೆ, ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಏನಾದರೂ ಬಸ್ ಇದ್ದಿದ್ದರೆ ಬಹುಶಃ ಇದು ಸಾವಿನ ಪ್ರಯಾಣವೇ ಆಗಿರ್ತಾ ಇತ್ತೋ ಏನೋ. ಸಾರಿಗೆ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಥರದ ಈಗಲೂ ಕೂಡ ಗಾಯಾಳುಗಳ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅವರ ಹಣೆಗಳಿಗೆ ತಲೆಗಳಿಗೆ ಪೆಟ್ಟಾಗಿರುವಂಥದ್ದನ್ನು. ಸುಮಾರು 13 ಜನ ಗಾಯಾಳುಗಳಿದ್ದಾರೆ. 13 ಪ್ರಯಾಣಿಕರಿಗೆ ಗಾಯ ಆಗಿರುವಂಥದ್ದು. ಚಾಲಕನೂ ಇದ್ದಾರೆ ಅದರಲ್ಲಿ. ಆ ಚಾಲಕನ ಪರಿಸ್ಥಿತಿಯು ಗಂಭೀರವಾಗಿದೆ. ಕ್ಲಿನಿಕಲಿ ಆತ ಔಟ್ ಆಫ್ ಡೇಂಜರ್ ಇಲ್ಲ ಅಂತಲ್ಲ, ಆದರೆ ಆತನ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ ಎನ್ನುವ ಮಾಹಿತಿ ಇದೆ. ಹಾಗೆ ತಲೆಗೆ ಪೆಟ್ಟು ಬಿದ್ದಿರುವಂಥದ್ದು. ಅದರ ಸಂಪೂರ್ಣ ಮಾಹಿತಿ MRI ಅಥವಾ ಅದೇನು ಸ್ಕ್ಯಾನಿಂಗ್ ನಡೀತಾ ಇದೆ, ಆ ಸ್ಕ್ಯಾನಿಂಗ್ ಆಗಿ ಅದರ ರಿಪೋರ್ಟ್ ಬಂದ ನಂತರ ತಿಳಿಯುತ್ತೆ ಅಂತೇಳಿ ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ರು. ಬೆಳಗ್ಗೆ ನಡೆದಿರುವಂತಹ ಅಪಘಾತ ಇದು. ಸುಮಾರು 7:30 ಹೊತ್ತಿನಲ್ಲಿ ನಡೆದಿರುವಂತಹ ಅಪಘಾತ. ಅದರ ಬಗ್ಗೆ ಇಮಿಡಿಯೇಟ್ ಆಗಿ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ತಿಳಿಯುತ್ತೆ. ಮಾಹಿತಿ ತಿಳಿತಾ ಇದ್ದಂತೆ ಅವರು ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿರುವಂಥದ್ದು. ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ, ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ರಕ್ಷಣಾ ಕಾರ್ಯಾಚರಣೆಯನ್ನು ಸುಮಾರು 1.5 ಗಂಟೆ ಕಾಲ ನಡೆಸಿ ಯುವತಿಯನ್ನು ರಕ್ಷಿಸಿರುವಂಥದ್ದು. ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಸವಿತಾ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಸವಿತಾ, ಆಸ್ಪತ್ರೆಗೆ ಸಚಿವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ, ಬೈರತಿ ಸುರೇಶ್ ಅವರು ಅನ್ನೋ ಮಾಹಿತಿ ಇದೆ. ಹಾಗೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ? ಎಷ್ಟು ಜನರ ಪರಿಸ್ಥಿತಿ ಗಂಭೀರವಾಗಿರುವಂಥದ್ದು ಸವಿತಾ? ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದರಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದಾವೆ ಅಂತ ಆಸ್ಪತ್ರೆಯ ಮೂಲಗಳು ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ಡ್ರೈವರ್ ಅಭಿಷೇಕ್ ಮತ್ತೆ ಏನು ಸವಿತಾ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇವೆ. ನಿಮ್ಮ ಆಡಿಯೋದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸಚಿವ ಬೈರತಿ ಸುರೇಶ್ ಅವರು ಆಸ್ಪತ್ರೆಗೆ ಭೇಟಿಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅದಾದ ಬಳಿಕ ಬಹುಶಃ ಅವರು ಪೊಲೀಸರಿಂದಲೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಂತ ಅನ್ಸುತ್ತೆ. ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಆ ಜಾಗದಲ್ಲಿ ಮೊದಲೇ ಟ್ರಾಫಿಕ್ ಇರುವಂತಹ ಜಾಗ ಅದು. ಇದರಲ್ಲಿ ಡ್ರೈವರ್ನ ಅಜಾಗರೂಕತೆ ಏನೂ ಇಲ್ಲ ಅಂತ ಹೇಳಿ ಡಿಪೋ ಮ್ಯಾನೇಜರ್ ಹೇಳಿದಾರಂತೆ. ಸ್ಪೀಡ್ ಮತ್ತು ಲೊಕೇಶನ್ ಎಲ್ಲವೂ ಟ್ರ್ಯಾಕ್ ಆಗತ್ತೆ ನಮ್ಮ ಬಸ್ನಲ್ಲಿ. ಇದರಲ್ಲಿ ಡ್ರೈವರ್ನ ಅಜಾಗರೂಕತೆ ಏನೂ ಇಲ್ಲ. ತಪ್ಪು ಯಾರ್ದು ಅಂತ ಹೇಳಿ ತನಿಖೆಯಿಂದ ಗೊತ್ತಾಗಬೇಕು ಅಂತ ಹೇಳಿ ಡಿಪೋ ಮ್ಯಾನೇಜರ್ ಮುಷ್ತಾಕ್ ಈ ಬಗ್ಗೆ ಮಾತನಾಡಿರುವಂಥದ್ದು. ಶಾಂತಿನಗರ ಡಿಪೋ 3ರ ವರ್ಕ್ ಮ್ಯಾನೇಜರ್ ಇವರು ಮುಷ್ತಾಕ್. ಇವರು ಹೇಳಿರುವಂಥದ್ದು ಇದರಲ್ಲಿ ತಪ್ಪು ಯಾರ್ದು ಇಲ್ಲ ಅಂಥೇಳಿ. ಬೈರತಿ ಸುರೇಶ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿರುವ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ ನಡೆದಿರುವಂತಹ BMTC ಬಸ್ಗಳ ನಡುವಿನ ಅಪಘಾತ ಇದು. ಒಳಗಡೆ ಈಗಾಗಲೇ ಲಾ ಅಂಡ್ ಆರ್ಡರ್ ಹಾಗೂ ಟ್ರಾಫಿಕ್ ಪೊಲೀಸರು ಒಂದು ಕಡೆಗೆ, ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮತ್ತೊಂದು ಕಡೆಗೆ ವ್ಯಕ್ತಿಗಳ ಡೇಟಾ ಕಲೆಕ್ಷನ್ ಮಾಡಿ ಈಗ ಸಮಯವಾಗಿ ಯಾವುದೇ ವ್ಯಕ್ತಿಯನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಇವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಇರೋದ್ರಿಂದ ಅವರ ದಾಖಲಾತಿಗಳನ್ನ ಸಚಿವ ಬೈರತಿ ಸುರೇಶ್ ಅವರು ಆಸ್ಪತ್ರೆಗೆ, ಸೈಂಟ್ ಮಾರ್ಥಾಸ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಅಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿಗ್ನಲ್ ಬಳಿ ಏಕಾಏಕಿಯಾಗಿ ಬಸ್ ಡಿಕ್ಕಿ ಹೊಡೆದಂತಹ ಪ್ರಕರಣದಲ್ಲಿ 7 ಜನ ಸೈಂಟ್ ಮಾರ್ಥಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿರುವಂಥದ್ದು. ಅದರಲ್ಲಿ ಒಬ್ಬ ಡ್ರೈವರ್ ಕೂಡ ಇದ್ದಾರೆ. ಬಸ್ನಲ್ಲಿದ್ದ ಹಲವು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದೆ ಅಂತ ಹೇಳಿ, ಅಂದರೆ 3 ಜನಕ್ಕೆ, ಈಗ ಚಾಲಕನು ಸೇರಿದಂತೆ 3 ಜನ ಸೈಂಟ್ ಮಾರ್ಥಾಸ್ ಆಸ್ಪತ್ರೆಯಲ್ಲಿರುವಂಥವರಿಗೆ ಪರಿಸ್ಥಿತಿ ಗಂಭೀರವಾಗಿದೆ. ಮಿಕ್ಕ 4ವರಿಗೆ ಮೈನರ್ ಇಂಜುರೀಸ್ ಆಗಿದೆ. ಅವರಿಗೆ ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಈಗಾಗಲೇ. ಅಲ್ಲಿ ಒಟ್ಟಾರೆಯಾಗಿ 13 ಜನರಿಗೆ ಗಾಯಗಳಾಗಿರುವಂಥದ್ದು. ಡಿಪೋ ಮ್ಯಾನೇಜರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಯಾವುದೇ ರೀತಿಯ ಅಜಾಗರೂಕತೆ ಇಲ್ಲ, ಸ್ಪೀಡ್ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಪೀಡ್ ಇಲ್ಲದೆ ಇದ್ದರೆ ಆ ಬಸ್ಸು ಹೋಗಿ, ಹಿಂಬದಿಯಿಂದ ಗುದ್ದಿರುವ ಬಸ್ಸು ಹೋಗಿ ಮುಂಭಾಗ ಅಷ್ಟೊಂದು ನಜ್ಜುಗುಜ್ಜಾಗೋಗಿದೆ. ಒಳಗಡೆ ಹೋಗಿ ಆ
ಯುವತಿ ಕುಳಿತಂತಹ ಸೀಟ್ವರೆಗೂ ಹೋಗಿ ಕಂಬಿಗಳು ಸಿಲುಕು ಹಾಕ್ಕೊಂಡಿದ್ದಾವೆ. ಅದು ಸ್ಪೀಡ್ ಇಲ್ಲದೆ ಇದ್ರೆ ಆಗುವಂಥದ್ದಾ? ಒಂದು ವೇಳೆ ಆ ಬಸ್ ಸ್ಪೀಡ್ ಇರಲಿಲ್ಲ ಅಂದರೆ ಮುಂದ್ಗಡೆ ಇದ್ದಂತಹ ಬಸ್ ಏನಾರು ಅಜಾಗರೂಕತೆ ತೋರಿದ್ರ? ಆ ಬಸ್ನ ನಿರ್ವಾಹಕರು ಹೇಳ್ತಾ ಇದ್ರು, ಕ್ಯಾಮ್ರಾಗಳಿದೆ, ಚೆಕ್ ಮಾಡ್ಕೋಬಹುದು, ನಾವು ಮೊದಲೇನೆ ನಿಲ್ಲಿಸಿದ್ವಿ, ನಾವು ನಿಂತು 30-40 ಸೆಕೆಂಡ್ಗಳ ನಂತರ ಆ ಬಸ್ ಬಂದು ನಮಗೆ ಗುದ್ದಿರುವಂಥದ್ದು. ಸಿಗ್ನಲ್ ಬಿದ್ದಿತ್ತು, ಸಿಗ್ನಲ್ ಬಿಡೋದಕ್ಕೂ ಕೂಡ ಇನ್ನೂ ಸಾಕಷ್ಟು ಟೈಮ್ ಇತ್ತು. ಏನೋ ಅವಸರದಲ್ಲಿ ಬಂದ್ರಪ್ಪ, ಸಿಗ್ನಲ್ ಬಿಟ್ಬಿಡುತ್ತೆ ಅದಕ್ಕೋಸ್ಕರ ಬಂದರು, ಅಥವಾ ಸಿಗ್ನಲ್ ಕ್ಲೋಸ್ ಆಗೋಗತ್ತೆ ಅದಕ್ಕೋಸ್ಕರ ಅವಸರದಲ್ಲಿ ಬಂದರು, ಈ ಥರದ್ದೇನೂ ಇರಲಿಲ್ಲ ಅಂತೇಳಿ ಹೇಳಿದ್ರು.